ಹಲೋ ನಮಸ್ತೆ ಹರೇ ಕೃಷ್ಣ. ನಾನು ಮಾತಾಡ್ತಾ ಇದ್ದೀನಿ ನಿಮ್ಮ ಶ್ರುತಿ. ಇವತ್ತು ಹೊಸ ಟಾಪಿಕ್ ಹೋಗೋಕ್ಕಿಂತ ಮುಂಚೆ ಒಂದು ಕ್ಲಾರಿಟಿ. ಶ್ರುತಿ ತುಂಬ ಮೆಡಿಟೇಷನ್ ಎಲ್ಲ ಮಾಡ್ತಾ ಇದೆಯಾ, ಏನು ತುಂಬ ಸನ್ಯಾಸತ್ವ ಸ್ವೀಕರಿಸ್ತಾ ಇದೆಯಾ ಏನೋ ಗೊತ್ತಿಲ್ಲ, ಯಾಕೆ ಈ ಚೇಂಜಸ್ಸು, ಏನು ತೊಂದರೆ ಆಯಿತು ಅಂತ ಈ ಬದಲಾವಣೆ ಆ ಥರ ಎಲ್ಲ ಕೇಳ್ತಾ ಇದ್ದೀರಾ. ದಯವಿಟ್ಟು ಆ ಥರ ಎಲ್ಲ ತಿಳ್ಕೊಬೇಡಿ. ಮೆಡಿಟೇಷನ್ ಮಾಡೋರೆಲ್ಲರೂ ಕೂಡ ಸನ್ಯಾಸಿನಿ ಅಥವಾ ಸನ್ಯಾಸಿ ಆಗಬೇಕು ಅಂತ ಏನಿಲ್ಲ. ನೀವು ಡಾಕ್ಟರ್ ಹತ್ರ ಮೊದಲು ಹೋದ ತಕ್ಷಣ ಹೇಳೋದು ಅವರು ಎಕ್ಸಸೈಸ್ ಮಾಡಿ ಮತ್ತು ಮೆಡಿಟೇಷನ್ ಮಾಡಿ ಅಂತ ಹೇಳ್ತಾರೆ. ಯಾಕೆ ಅಂದರೆ ನಮ್ಮ ಬ್ರೈನ್ ಪೀಸ್ಫುಲ್ಗೋಸ್ಕರ, ನಮ್ಮ ಮೈಂಡು ಪೀಸ್ಫುಲ್ಲಾಗಿರಲಿ ಅನ್ನೋದಕ್ಕೋಸ್ಕರನೇ ಅದನ್ನೆಲ್ಲ ಹೇಳ್ತಾರೆ. ಸೊ ಅದು ಅವರ ಡಾಕ್ಟ್ರುಗಳು ಕೂಡ ಮೆಡಿಟೇಷನ್ ಮಾಡ್ತಾರೆ. ಹಾಗಾದರೆ ಅವರು ಕೂಡ ಇಷ್ಟೊತ್ತಿಗಾಗಲೇ ಸನ್ಯಾಸಿಗಳು ಆಗಿರ್ಬೇಕಾಗಿತ್ತು, ಎಲ್ಲ ಮಠದಲ್ಲಿ ಸೇರಿರಬೇಕಾಗಿತ್ತು. ಬಟ್ ಮೆಡಿಟೇಷನ್ ಮಾಡೋರೆಲ್ಲರೂ ನಮ್ಮ ನಿಜ ಜೀವನವನ್ನು, ಅಂದರೆ ನಾವು ಇವಾಗ ಏನು ನಮ್ಮ ಸಾಂಸಾರಿಕ ಜೀವನ ಇದೆಯಲ್ಲ ಅದನ್ನು ಬಿಟ್ಟು ಮೆಡಿಟೇಷನ್ ಕಡೆನೇ ಹೋಗ್ಬಿಟ್ಟು ಪೂರ್ತಿ ಎಲ್ಲೋ ಒಂದು ಹತ್ರ ಹೋಗಿ ಸೆಟಲ್ ಆಗೋದು ಅಥವಾ ಮಠ ಸೇರೋದು, ಯಾವುದೋ ದೇವಸ್ಥಾನ ಸೇರೋದು ಅಂತ ಏನಲ್ಲ. ದಯವಿಟ್ಟು ಇದನ್ನೆಲ್ಲ ಈ ಥರದ ಕಲ್ಪನೆಗಳನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಹಾಗೆ ನೀವು ಕೂಡ ಆ ಥರದ ಕಲ್ಪನೆಗಳನ್ನು ದೂರ ಇಡಿ, ಬೇಡ. ಏನಕ್ಕೆ ಅಂತಂದರೆ ಎಷ್ಟೋ ನಮಗೆ ಬ್ಲಡ್ಡಲ್ಲೇ ಇದೆ ಮೆಡಿಟೇಷನ್ ಅನ್ನೋದು. ಯಾಕೆಂದರೆ ನಮ್ಮ ಜೀನ್ಸಲ್ಲಿ ನೋಡಿ, ನಾವು ಗ್ರಂಥಗಳನ್ನು ಬರೆದಿರೋದು ಯಾವ ದೇಶದಲ್ಲೂ ಇಲ್ಲ. ಋಷಿಗಳು ಮಹರ್ಷಿಗಳು ಇರೋಂತಹ ದೇಶ ನಮ್ಮ ಭಾರತ. ಅವ್ರದ್ದೇ ಯಾವುದೋ ಒಂದು ಜೀನ್ಸ್ ನಾವಾಗಿರ್ತೀವಿ ಅಲ್ವಾ. ಅಂದರೆ ಯಾವುದೋ ಅವ್ರು ಎಷ್ಟೋ ತಲೆಮಾರುಗಳಾದಮೇಲೆ ಆ ಜೀನ್ಸ್ನವರು ನಾವು ಇರ್ಬೋದಲ್ವ. ರಾಮ ಮತ್ತು ಕೃಷ್ಣನ ವಂಶಸ್ಥರೇ ಇವಾಗಲೂ ಇದ್ದಾರಂತೆ. ಸೊ ಅಂಥದ್ರಲ್ಲಿ ನಾವು ಕೂಡ ಯಾವುದೋ ಒಬ್ಬ ಋಷಿಗಳ ಜೀನ್ಸೇ ಆಗಿರ್ಬೋದಲ್ವಾ. ಯಾಕೆ ಆ ಥರ ಎಲ್ಲ ತಿಳ್ಕೊತೀರಾ? ಸೊ ಮೊದಲು ಕ್ಲಾರಿಟಿ ಕೊಡ್ತೀನಿ. ನನ್ನ ಎಲ್ಲ ಸ್ನೇಹಿತರಿಗೆ, ಆತ್ಮೀಯ ಸ್ನೇಹಿತರಿಗೆ ಎಲ್ಲರಿಗೂ ನನ್ನ ಬಗ್ಗೆ ಇಷ್ಟೊಂದು ಕನ್ಸರ್ನ್ ಇರೋದಕ್ಕೆ ಥ್ಯಾಂಕ್ ಯು. ತುಂಬ ಜನ ಮೆಸೇಜ್ ಮಾಡಿದ್ದೀರಾ, ಅವರವರೇ ಕೇಳ್ಕೊಂಡಿದ್ದೀರಾ ಅಂತೆ, ಯಾಕೆ ಶ್ರುತಿ ಆ ಥರ ಎಲ್ಲ ವೀಡಿಯೋಸ್ ಹಾಕ್ತಿದ್ದಾಳೆ ಏನು ಅಂತ. ಬಟ್ ಕ್ಲಾರಿಟಿ ಕೊಡ್ತೀನಿ. ಮೆಡಿಟೇಷನ್ ಅನ್ನೋದು ಯಾವುದೇ ರೀತಿಯ ನಮ್ಮ ಜೀವನವನ್ನು ಬಿಟ್ಟು ಬೇರೆ ಯಾವುದೋ ಸನ್ಯಾಸತ್ವ ಸ್ವೀಕರಿಸೋಂತಹ ಒಂದು ಮಾರ್ಗ ಅಂತೂ ಅಲ್ವೇ ಅಲ್ಲ. ಸೊ ನಾನು ಏನು ಅಂತ ಮುಂದೆ ಹೇಳ್ತಾ ಹೋಗ್ತೀನಿ, ಏನು ಮಾಡ್ತಾಯಿದ್ದೀನಿ, ಯಾಕೆ ಮಾಡ್ತಾಯಿದ್ದೀನಿ. ಸೊ ನನಗೆ ನನ್ನ ಮೂಲತಃ ನಾನು ಹೇಳ್ಕೋಬೇಕು ಅಂತಂದರೆ ತುಂಬ ಎಲ್ಲ ಫೀಲ್ಡಲ್ಲೂ ವರ್ಕ್ ಮಾಡಿದ್ದೀನಿ. ಇಂಥದ್ರಲ್ಲಿ ಮಾಡಿಲ್ಲ ಅನ್ನೋಗಿಲ್ಲ, ಎಲ್ಲ ಫೀಲ್ಡಲ್ಲೂ ವರ್ಕ್ ಮಾಡಿದ್ದೀನಿ. ನನಗೆ ಇರೋ ಟ್ಯಾಲೆಂಟ್ಗೆ ಎಲ್ಲೂ ಸಿಕ್ಕಿಲ್ಲ, ಎಲ್ಲೂ ನನಗೆ ಸಕ್ಸಸ್ ಸಿಗ್ತಾಯಿಲ್ಲ. ಯಾಕೆ ಸಿಗ್ತಾ ಇಲ್ಲ ಒಂಥರ ಎಲ್ಲ ಅತೃಪ್ತ ಆತ್ಮ ಆಗಿಬಿಟ್ಟಿದೆ ನಾನು. ಇದನ್ನು ಹೇಳೋದಕ್ಕೆ ಬೇಜಾರಾಗುತ್ತೆ. ಏನಂದರೆ ನನಗಿರೋ ಟ್ಯಾಲೆಂಟಿಗೆ ನಾನು ತುಂಬ ಸಕ್ಸಸ್ಫುಲ್ ಆಗಿರಬೇಕಾಗಿತ್ತು. ಬಟ್ ಯಾಕೆ ನನಗೆ ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ, ನಾನು ಯಾಕೆ ನಾನು ಅಂದ್ಕೊಂಡಿರೋ ರೀತಿಯಲ್ಲಿ ನಾನು ಸಾಧನೆಗಳನ್ನು ಮಾಡೋಕ್ಕಾಗ್ತಾಯಿಲ್ಲ, ನಾನು ಯಾಕೆ ನಾನು ಅಂದ್ಕೊಂಡಿದ್ದು ಅಚೀವ್ಮೆಂಟ್ ಮಾಡೋಕ್ಕಾಗ್ತಾಯಿಲ್ಲ ಅಂತ ಹೇಳಿ ತುಂಬ ಸಲ ಬೇಜಾರು ಅನ್ನಿಸ್ತಾಯಿತ್ತು. ಬಟ್ ಆವಾಗ ನಾನು ಹುಡುಕ್ತಾ ಹೋದ ಹಾಗೆ ನನಗೆ ಸಿಕ್ಕಿದ್ದಂತಹ ಆನ್ಸರ್ ಏನು ಅಂತಂದರೆ, ನಮ್ಮ ದೇಹದಲ್ಲಿ ನಮಗೆ ಗೊತ್ತಿಲ್ಲದೆ ಇರೋಂತಹ ಚಕ್ರಗಳಿದೆ. ಸೊ ಓಕೆ, ನಂಗೆ ಆವಾಗ ರಿಯಲೈಸ್ ಆಯಿತು, ಓಕೆ ನಮಗೆ ಗೊತ್ತಿಲ್ಲದೆ ಇರುತ್ತೆ. ಸೊ ಇದ್ದರೆ ಏನೋ, ಸೊ ವಾಟ್, ಇರ್ಬೋದು. ಅದೇನು ಮಾಡುತ್ತೆ, ನಾನು ಮಾಡೋದ ಪ್ರಯತ್ನಕ್ಕೆ ಅದೇನು ತೊಂದರೆ ಕೊಡುತ್ತೆ. ಸೊ ಇದು ನನಗೆ ಸ್ಟಾರ್ಟ್ ಆಗಿದ್ದು. ನಾನು ಮಾಡೋ ಪ್ರಯತ್ನಕ್ಕೆ ಅದೇನು ತೊಂದರೆ ಕೊಡುತ್ತೆ ಅಂತ ಹೊರಟಾಗ ನಮಗೆ ಗೊತ್ತಿಲ್ಲದೇ ಆ ಚಕ್ರಗಳು ಬ್ಲಾಕೇಜಸ್ ಇದ್ದರೆ, ಅದ್ರ ಜೊತೆಗೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಕೂಡ ಬ್ಲಾಕೇಜ್, ಅದಕ್ಕೆ ಗೊತ್ತಿಲ್ಲದೆ ಕೆಲವೊಂದು ವಿಷಯಗಳನ್ನು ಇಟ್ಕೊಂಡಿದ್ರೆ ಏನಾಗುತ್ತೆ, ನಮ್ಮ ಬಾಡಿಲಿರೋ ಚಕ್ರಗಳು ಆ್ಯಕ್ಟಿವೇಟ್ ಇರಲಿಲ್ಲ ಅಂತಂದರೆ ನಾವು ಎಷ್ಟೇ ಸಕ್ಸಸ್ ಬಯಸಿದ್ರೂ, ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ನಾವು ಅಂದ್ಕೊಂಡಂತಹ ಅಚೀವ್ಮೆಂಟ್ ಮಾಡೋಕ್ಕಾಗಲ್ಲ. ಇನ್ನೇನು ಸಕ್ಸಸ್ ಸಿಕ್ತು ಅನ್ನೋ ಟೈಮಲ್ಲಿ, ನಾವು ಅಂದ್ಕೊಂಡಿದ್ದು ಮಾಡಿಬಿಟ್ವಿ ಅನ್ನೋ ಟೈಮಲ್ಲಿ ಮತ್ತೆ ಡೌನ್ಫಾಲ್ ಆಗ್ತೀವಿ. ಯಾಕೆ ಅಂತಂದರೆ ಈ ಥರದ ಸಮಸ್ಯೆಯನ್ನು ಅನುಭವಿಸೋ ಥರ ಯಾವ್ದು ಮಾಡುತ್ತೆ ಅಂದರೆ, ನಮಗೆ ಗೊತ್ತಿಲ್ಲದಾಗೆ ನಮ್ಮ ದೇಹದಲ್ಲಿರುವಂತಹ 114 ಚಕ್ರಗಳಿವೆ. ಓಕೆನಾ, ಇದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ. ಇದಾದಮೇಲೆ ಈ ಚಕ್ರಗಳು ಏನು ಎತ್ತ ಎಲ್ಲ ಮುಂದೆ ಹೋಗೋಣ. 114 ಚಕ್ರಗಳಿದೆ. ಆ 114 ಚಕ್ರಗಳಿಗೆ ಮೇನ್ ಸ್ವಿಚ್ ಆಗಿ, ಮೀನ್ಸ್ ಅಂದರೆ ನಮಗೆ ಮೇನ್ ಪಾಯಿಂಟ್ಗಳು ಅಂತ ಇರುತ್ತಲ್ವ, ಆ ಥರ ಅದಕ್ಕೆ ಎನರ್ಜಿ ಫ್ಲೋ ಮಾಡೋ ಅಂತಹ, ಅಂದರೆ ಒಂದು ಬಟನ್ ಒತ್ತಿದ್ರೆ ಇನ್ನು ಅದು ಕೆಲವೊಂದು ಚಕ್ರಗಳಿಗೆ ತಾನಾಗೆ ಎನರ್ಜಿ ಫ್ಲೋ ಆಗಬೇಕು. ಸೊ ಎನರ್ಜಿ ಅಂತಂದರೆ ಒಂದು ಶಕ್ತಿಯ ಕೇಂದ್ರ ಅಂತ ಅಂದ್ಕೊಳ್ಳಿ. ಓಕೆನಾ, ಒಂದು ಶಕ್ತಿಯ ಕೇಂದ್ರ ಥರ ಸ್ವಿಚ್ಗಳಿದೆ. ಆ ಸ್ವಿಚ್ಗಳೆಲ್ಲ ಏನು ಅಂತಂದರೆ ಅವು ಚಕ್ರಗಳು. ಓಕೆನಾ, ಅವು ಚಕ್ರಗಳು. ಇದನ್ನು ನಮಗೆ
ನಾವು ತುಂಬ ಬೇಗ ಕಲಿಬೇಕು. ನಾವು ಸ್ಕೂಲ್ ಡೇಸಲ್ಲೇ ಇದು ಕಲಿಬೇಕಾಗಿತ್ತು. ಯಾಕೆಂದರೆ ನಮ್ಮ ಭಾರತೀಯರಿಗೆ ಇದು ಗುರುಕುಲದಲ್ಲಿ ಇದೇ ಫಸ್ಟ್ ಇದ್ದಿದ್ದು. ಬಟ್ ನಾವು ಇವಾಗ ಕಲಿತಾ ಇದ್ದೀವಿ. ಇವಾಗ ನನಗೆ ಗೊತ್ತಾಗಿರೋದು ಈ ಥರ ಇತ್ತು ಅಂತ. ಯಾಕೆಂದರೆ ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಎಲ್ಲೂ ಕೂಡ ನಮ್ಮ ಸಂಸ್ಕೃತಿಯನ್ನು ರೆಪ್ರೆಸೆಂಟ್ ಮಾಡೋದು, ಆಮೇಲೆ ನಮಗೆ ಯಾವ ಥರ ವಿದ್ಯೆ ಇತ್ತು ಅನ್ನೋದೇ ಎಲ್ಲೂ ಇಲ್ಲ. ಅದ್ರ ಕಳೆಬರನೇ ಸಿಗದೆ ಇರೋ ಹಾಗೆ ಮಾಡಿದ್ದಾರೆ. ಅದು ನಮ್ಮ ದುರದೃಷ್ಟ. ಏನಿದೆಯೋ ಆ ಚಕ್ರಗಳಲ್ಲಿ ಬ್ಲಾಕೇಜಸ್ ಇರುತ್ತೆ. ಮೇನ್ ಚಕ್ರಗಳಾಗಿ ಆ 7 ಚಕ್ರಗಳನ್ನು ತಗೊಳ್ತೀವಿ. ಆ 7 ಚಕ್ರಗಳಲ್ಲಿ ನಾವು ಆ 7 ಚಕ್ರಗಳಿಗಿಂತ ಮುಂಚೆ ಒಂದು ವಿಷಯ ಹೇಳ್ತೀನಿ. ಆ 7 ಚಕ್ರಗಳು ಹೇಗೆ ಆ್ಯಕ್ಟಿವ್ ಆಗುತ್ತೆ ಅಂತ, ಓಕೆನಾ? ಕುಂಡಲಿನಿ ಜಾಗೃತಿ, ಕುಂಡಲಿನಿ ಶಕ್ತಿಯ ಜಾಗೃತಿ ಅಂತ ಹೇಳಿ ಇದನ್ನು ಕರೀತಾರೆ. ಏನಕ್ಕೆ ಅಂದರೆ ಆ ಚಕ್ರಗಳು ಏನಾಗಿರುತ್ತೆ ಅಂದರೆ ನಮ್ಮ ಮೂಲಾಧಾರ ಅಂದರೆ ನಮ್ಮ ಸ್ಪೆನಲ್ ಕಾರ್ಡ್, ಬೆನ್ನು ಮೂಳೆಯ ಹಿಂದ್ಗಡೆ ತುದಿ ಇದೆಯಲ್ವಾ, ಆ ಹಿಂದಿನ ತುದಿಯ ಕೆಳಭಾಗದಲ್ಲಿ ಅಂದರೆ ಸೂಕ್ಷ್ಮಾಂಗ ಮತ್ತು ನಮ್ಮ ಗುದದ್ವಾರದ ಮಧ್ಯದ ಭಾಗದಲ್ಲಿ ಒಂದು ಮೂಲಾಧಾರ ಚಕ್ರ ಅಂತ ಇದೆ. ಆ ಚಕ್ರದ ಕೆಳಗೆ ಒಂದು ಎನರ್ಜಿ ಫ್ಲೋ, ಎನರ್ಜಿ ಫ್ಲೋ ಹೇಗೆ ಅಂತಂದರೆ ಒಂದು ನಮಗೆ ಗೊತ್ತಿಲ್ಲದೆ ಇರೋ ಒಂದು 3.5 ಸುತ್ತಿನ ಒಂದು ಶಕ್ತಿಯ ಕೇಂದ್ರ, ಅಂದರೆ ವಯರ್ ಥರ ಒಂದು ಶಕ್ತಿ ಏನಿದೆ, ಒಂದು ವಯರ್ ಥರ ಇದೆ, ಓಕೆನಾ? 3.5 ಸುತ್ತಿನಷ್ಟು ಅಷ್ಟು ದೊಡ್ಡದಾಗತ್ತೆ ಅದು. ಅಂದರೆ ರೌಂಡಾಗಿ 3.5 ಸುತ್ತು. ಒಂದು ಹಾವು ಮಲಗಿದಾಗ ಡಿಟ್ಟೋ ಒಂದು ಹಾವು ಮಲಗಿದಾಗ ಹೇಗೆ ಕಾಣಿಸುತ್ತೆ ಅಲ್ವಾ, 3.5 ಸುತ್ತು ಹಾಕ್ಕೊಂಡು ಒಂದು ಎನರ್ಜಿ ಮಲಗಿದೆ ಅಂತಂದರೆ ಹಾವು ಮಲಗಿದೆ ಅಂತಲೇ ಅಂದ್ಕೊಳ್ಳಿ, ಓಕೆನಾ? ಹಾವಿನ ರೀತಿಲೇ ಅದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಹಾವು ಮಲ್ಕೊಂಡಿದೆ, ಓಕೆ? ಆ ಹಾವು ನಮಗೆ ಮೂಲತಃನೇ ಬಂದಿರುತ್ತೆ, ನಮ್ಮ ದೇಹದಲ್ಲಿ ಯಾವಾಗಲೂ ಮೂಲತಃನೇ ಬಂದಿರುತ್ತೆ, ನಾವು ಹುಟ್ಟಿನಿಂದಲೇ ಅದು ಬಂದಿರುತ್ತೆ. ಸೊ ಆ ಎನರ್ಜಿನ ನಾವು ಟಚ್ ಮಾಡದೆ ಅದು ಯಾವ ಕಾರಣಕ್ಕೂ ಎದ್ದೇಳಲ್ಲ, ಓಕೆನಾ? ಟಚ್ ಮಾಡದೆ ಅದು ಯಾವ ಕಾರಣಕ್ಕೂ ಎದ್ದೇಳಲ್ಲ. ಇದನ್ನು ಕುಂಡಲಿನಿ ಅಂತ ಹೇಳಿ ಕರೀತಾರೆ, ಓಕೆನಾ? ಇದನ್ನು ಕುಂಡಲಿನಿ ಅಂತ ಕರೀತಾರೆ. ಈ ಕುಂಡಲಿನಿ ಶಕ್ತಿಯನ್ನು ನಾವು ಟಚ್ ಮಾಡಿನೇ ಎಬ್ಬಿಸ್ಬೇಕು ಅದನ್ನು. ಸೊ ಅದು ಕುಂಡಲಿನಿ ಶಕ್ತಿ. ಇಲ್ಲಿ ಮಲಗಿದೆ 3.5 ಸುತ್ತು, ಇಲ್ಲಿ ಮಲಗಿದೆ ಅಂದರೆ ನಮ್ಮ ದೇಹದ ಕೆಳಭಾಗದಿಂದ. ಸೊ ಅದರಿಂದ ಮೇಲ್ಭಾಗ ಬರ್ತಾ ಬರ್ತಾ ಏನಾಗುತ್ತೆ, ಚಕ್ರಗಳು ಅಂತ ಬರುತ್ತೆ. ಮೂಲಾಧಾರ ಚಕ್ರದ ಕೆಳಗೆ ಅದಿರೋದ್ರಿಂದ ಅದರ ಮೇಲೆ ಫಸ್ಟ್ ಬರೋಂತಹ ಚಕ್ರ ಯಾವುದು ಅಂತಂದರೆ ಮೂಲಾಧಾರ ಚಕ್ರ. ಆ ಚಕ್ರ ಏನು ಮಾಡುತ್ತೆ ಅಂತಂದರೆ ನಮಗೆ ಹಣಕಾಸಿನ ವಿಷಯದಲ್ಲಿ ಪದೇ ಹಣಕಾಸಿನ ವಿಷಯದಲ್ಲಿ ತೊಂದರೆ ಬರೋಂತಹದ್ದು, ಕೆಲವೊಂದು ಲಾಸ್ಗಳನ್ನು ಅನುಭವಿಸೋದು ಹಣಕಾಸಿನ ವಿಚಾರದಲ್ಲಿ, ಅಥವಾ ಆಸ್ತಿ ಗಳಿಸ್ಬೇಕು ಅಂತಂದರೆ ನಮ್ಮ ಇನ್ನೇನು ನಮ್ಮ ಹೆಸರಿಗೆ ನಾವು ತೊಗೋತಿದ್ದೀವಿ ಅನ್ನೋ ಟೈಮಲ್ಲಿ ನಮಗೆ ಆಸ್ತಿ ಬರದೇ ಇರೋ ಥರ ಆಗೋದು. ಈ ಥರದ್ದು ಎಲ್ಲ ಸಮಸ್ಯೆಗಳನ್ನು ಏನು ಅನುಭವಿಸ್ತಾ ಇರ್ತೀವಲ್ವ, ಅದನ್ನು ನಾವು ಆ ಚಕ್ರದಿಂದನೇ, ಆ ಚಕ್ರ ಬ್ಲಾಕ್ ಆಗಿತ್ತು ಅಂತಂದರೆ ಆ ಚಕ್ರದಿಂದನೇ ಆ ಥರ ಪ್ರಾಬ್ಲಮ್ನ ನಾವು ಫೇಸ್ ಮಾಡ್ತಾ ಇರ್ತೀವಿ, ಓಕೆನಾ? ನಮ್ಮ ಜೀವನಕ್ಕೆ ಸಂಬಂಧಪಟ್ಟ ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಪಟ್ಟಂತಹ ನಮಗೆ ಏನೇನು ಬೇಕು ಅಲ್ವಾ, ಅದಕ್ಕೆಲ್ಲ ತೊಂದರೆಗಳಾಗ್ತಾ ಇದೆ ಅಂತಂದರೆ ನಾವು ಆಸೆ ಪಟ್ಟಿದ್ದನ್ನು ತೊಗೊಳಕ್ಕಾಗ್ತಾ ಇರಲ್ಲ, ನಾವು ಆಸೆ ಪಟ್ಟಿದ್ದನ್ನು ಹಾಕ್ಕೊಳಕ್ಕಾಗ್ತಾ ಇರಲ್ಲ, ನಾವು ಆಸೆ ಪಟ್ಟಿದ್ದು ಒಂದು ಕಾರ್ ಬೇಕು ಅಂತಾರೆ ಅದು ತೊಗೊಳಕ್ಕಾಗ್ತಾ ಇರಲ್ಲ. ಇದೆಲ್ಲ ಏನಕ್ಕಾಗತ್ತೆ ಅಂತಂದರೆ ನಮಗೆ ಗೊತ್ತಿಲ್ಲದೇ ನಮ್ಮ ಚಕ್ರ ಅದು ಬ್ಲಾಕ್ ಆಗಿರುತ್ತೆ, ಓಕೆನಾ? ಅದರ ನಂತರದ ಬಂದು ಸ್ವಾಧಿಷ್ಠಾನ ಚಕ್ರ. ಆ ಸ್ವಾಧಿಷ್ಠಾನ ಚಕ್ರ ಯಾವುದಕ್ಕೆ ಸಂಬಂಧಪಡುತ್ತೆ, ಒಂದು ರಿಲೇಷನ್ಶಿಪ್ಗೆ ಸಂಬಂಧಪಡುತ್ತೆ. ಅದರ ನಂತರ ಗಂಡ ಹೆಂಡತಿಯ ಸಂಬಂಧ. ನೋಡಿ ನೀವು ಅದಕ್ಕೂ ಸಂಬಂಧ ಇದೆ. ಮೊದಲನೇ ಚಕ್ರ ಮೂಲಾಧಾರ ಚಕ್ರ ಇತ್ತು ಅಂತಂದರೆ, ಎರಡನೇ ಚಕ್ರ ಸ್ವಾಧಿಷ್ಠಾನ ಚಕ್ರ. ಸ್ವಾಧಿಷ್ಠಾನ ಚಕ್ರದಲ್ಲಿ ರಿಲೇಷನ್ಶಿಪ್, ಗಂಡ ಹೆಂಡತಿಯ ರಿಲೇಷನ್ಶಿಪ್ ಸರಿಯಾಗಿರಲಿಲ್ಲ ಅಂದರೆ, ಈಗ ಮನೆಯಲ್ಲೇ ಒಬ್ಬ ಗಂಡ್ಮಗ ಚೆನ್ನಾಗಿ ದುಡಿತಾ ಇದ್ದಾನೆ ಅಂತಂದರೆ ಅವನಿಗೆ ಮನೆಯಲ್ಲಿ ಕಿರಿಕಿರಿ ಸ್ಟಾರ್ಟ್ ಆಯಿತು ಅಂದರೆ ಅವನು ಆಟೋಮೆಟಿಕ್ಲಿ ಅವನಿಗೆ ಈ ಜೀವನನೇ ಬೇಡ, ನನಗೆ ಎಷ್ಟು ದುಡಿದ್ರೆ ಏನಂತೆ, ನನಗೆ ಮನೆಯಲ್ಲಿ ನೆಮ್ಮದಿ ಇಲ್ಲ. ಸೊ ಈ ಥಾಟಿಗೆ ಅವ್ನು ಬಂದುಬಿಡ್ತಾನೆ. ಏನಕ್ಕೆ ಅಂತಂದರೆ ನಮಗೆ ಮೂಲಭೂತವಾಗಿ ಏನು ಗ್ರೋತ್ ಆಗಬೇಕು ಅದು ಸಾಂಸಾರಿಕ ಜೀವನದಲ್ಲಿ ಅಥವಾ ನಮ್ಮ ಸಂಸಾರದ ಜೀವನದಲ್ಲಿ ನಮಗೆ ಮೂಲವಾಗಿ ನಮಗೆ ನೆಮ್ಮದಿ ಬೇಕು, ಶಾಂತಿ ಬೇಕು, ಪ್ರೀತಿ ಬೇಕು, ಇದನ್ನೆಲ್ಲ ಬಯಸ್ತಾ ಇರ್ತೀವಿ. ಸೊ ಅದನ್ನು ಸಿಗದೇ ಇದ್ದಾಗ ಆಟೋಮೆಟಿಕ್ಲಿ ಏನಾಗುತ್ತೆ, ನಮಗೆ ನಮ್ಮ ದೇಹದಲ್ಲಾಗಲಿ ಅಥವಾ ನಮ್ಮ ಸಕ್ಸಸ್ಸಲ್ಲಾಗಲಿ ನಾವು ಬ್ಲಾಕೇಜಸ್ನ ಅನುಭವಿಸ್ತೀವಿ. ಅದಾದ ನಂತರ ಮಣಿಪುರ ಚಕ್ರ ಏನು ಮಾಡುತ್ತೆ ಅಂತಂದರೆ ನಮ್ಮ ಪೂರ್ವ ಜನ್ಮದ ಕರ್ಮ. ನೋಡಿ ಎಷ್ಟೋ ಜನ ಹೇಳ್ತಾರೆ, ಯಾವ ಥರ ಹೇಳ್ತಾರೆ, ನನಗೆ ಪೂರ್ವ ಜನ್ಮದಿಂದನೇ ನಾನು ಏನು ಕರ್ಮ ಮಾಡಿದ್ನೋ ಏನೋ, ಯಾವ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ನೋ ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ದೀನಿ. ಸೊ ಕರ್ಮಗಳು ಅಂತಂದರೆ ಕರ್ಮಗಳು 4 ರೀತಿಯಲ್ಲಿ ಕರ್ಮಗಳಿದೆ. ಸೊ ಆ ಕರ್ಮಗಳನ್ನು ನಾವು ಪೂರ್ವ ಜನ್ಮದ ಏನು ಸಂಚಿತ ಕರ್ಮ ಅನ್ನೋದೇನಿದೆಯಲ್ಲ ಆ ನಮ್ಮ ಮಣಿಪುರ ಚಕ್ರದಲ್ಲಿ ಸ್ಟೋರ್ ಆಗಿರುತ್ತೆ. ಯಾವುದೋ ಜನ್ಮದಲ್ಲಿ ಮಾಡಿದಂತಹ ಕರ್ಮವನ್ನು ನಾವೇನು ಮಾಡ್ತೀವಿ, ಈ ಜನ್ಮದಲ್ಲಿ ಅನುಭವಿಸ್ತಾ ಇರ್ತೀವಿ.
ಸೊ ಆ ಚಕ್ರದಲ್ಲಿ ಬ್ಲಾಕೇಜಸ್ ಇರುತ್ತೆ ಅಲ್ವಾ. ನಾವು ಪದೇ ಪದೇ ಏನು ಮಾಡ್ತೀವಿ, ನಮ್ಮ ಹಣೆ ಬರವನ್ನು ದೂರ್ತೀವಿ, ಯಾವ ಜನ್ಮದ ಕರ್ಮನೋ ಅಂತ ದೂರ್ತೀವಿ. ದೇವ್ರು ನನಗೆ ನೋಡ್ತಾನೆ ಇಲ್ಲ, ನಾನು ಇಷ್ಟೆಲ್ಲ ಒಳ್ಳೇದು ಮಾಡ್ತಾಯಿದ್ದೀನಿ, ದೇವ್ರು ನನಗೆ ಯಾಕೆ ಹಿಂಗೆ ಮಾಡ್ತಾನೆ, ಯಾರ್ಯಾರಿಗೋ ಏನೇನೋ ಮಾಡ್ತಾನೆ, ನನಗೆ ಯಾಕೆ ಈ ಥರ ತೊಂದರೆ ಕೊಡ್ತಾ ಇದ್ದಾನೆ. ನಾವು ದೇವರನ್ನು ದೂರ್ತೀವಿ ಹೊರತು ನಮ್ಮಲ್ಲಿರೋಂತಹದ್ದನ್ನು ನಾವು ಸರಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಲ್ಲ. ಈ ಸರಿ ಮಾಡ್ಕೊಳೋ ಮಾರ್ಗ ಎಲ್ಲರಿಗೂ ಸಿಗಲ್ಲ. ಅದು ಒಂದು ಟೈಮ್ ಅಂತ ಬರಬೇಕು. ನಿಮಗೆ ಒಳ್ಳೆ ಟೈಮ್, ನನ್ನ ಈ ವಿಡಿಯೋ ನಿಮಗೆ ರೀಚ್ ಆಗಬೇಕು ಅಂತಂದ್ರು ಯೂನಿವರ್ಸು ನಿಮಗೆ ಟೈಮ್, ಅದು ಆ ಟೈಮನ್ನು ಕೊಟ್ಟರೆ ಮಾತ್ರ ನೀವು ಕೂಡ ಅದ್ರ ಜೊತೆ ಇಲ್ಲ ನಂದು ಈ ಥರದ್ದು ಏನೋ ಒಂದಿದೆ, ನಾನು ಇದರಿಂದ ಹೊರಗೆ ಬರ್ತೀನಿ, ಇದನ್ನು ನಾನು ಸರಿ ಮಾಡ್ಕೊತೀನಿ, ಇದನ್ನು ಸರಿ ಮಾಡ್ಕೊಂಡ್ರೆ ನನಗೆ ಕಷ್ಟ ಕ್ಲಿಯರ್ ಆಗ್ಬೋದು, ಅಥವಾ ನಾನು ಅನುಭವಿಸ್ತಾ ಇರೋದು ಪ್ರಾಬ್ಲಮ್ ಕ್ಲಿಯರ್ ಆಗ್ಬೋದು ಅಂತ ಹೇಳೋ ಒಂದು ಥಾಟ್ ಬರುತ್ತೆ. ಇಲ್ಲ ಅಂದರೆ ನೀವು ಇನ್ನೂ ಸಫರ್ ಆಗಬೇಕು ಅನ್ನೋದಿತ್ತು ಅಂತಂದರೆ ಸಫರ್ ಆಗ್ತಾ ಹೋಗ್ಬೋದು. ಅದ್ರ ಜೊತೆಗೆ ಮಣಿಪುರ ಚಕ್ರ. ಮಣಿಪುರ ಚಕ್ರದ್ದು ಪೂರ್ವಜನ್ಮದ ಕರ್ಮಗಳನ್ನು, ಹಾಗೆ ನಮ್ಮ ತಂದೆ ತಾಯಿ ಅಥವಾ ನಮ್ಮ ಅಣ್ಣ ತಮ್ಮಂದರು ಇವರ ರಿಲೇಷನ್ಶಿಪ್ ಎಲ್ಲ ಎಲ್ಲಿ ಬರುತ್ತೆ ಅಂತಂದರೆ ಮಣಿಪುರ ಚಕ್ರದಲ್ಲೇ ಬರುತ್ತೆ. ಇದು ನಮ್ಮ ನಾಭಿಯಿಂದ 2 ಇಂಚು ಮೇಲ್ಗಡೆ ಇರುತ್ತೆ. ಓಕೆನಾ, ನಾಭಿಯಿಂದ 2 ಇಂಚು ಮೇಲೆ ಇರುತ್ತೆ. ಆ ನಾಭಿಯ ಚಕ್ರಕ್ಕೆ ಸಂಬಂಧಪಟ್ಟಿದ್ದೆ ಆ ಹೆಲ್ತ್ ಇಶ್ಯೂಸ್ ಏನೇನು ಬರುತ್ತೆ ಅಂತಂದರೆ ನಮಗೆ ಪದೇ ಪದೇ ಅಸಿಡಿಟಿ ಆಗೋದು, ಹೊಟ್ಟೆಗೆ ಸಂಬಂಧಪಟ್ಟ ಎಲ್ಲ ಕಾಯಿಲೆಗಳು ಎಲ್ಲಿ ಬರುತ್ತೆ ಅಂದರೆ ಮಣಿಪುರ ಚಕ್ರದಲ್ಲಿ ಬರುತ್ತೆ. ಹೇಗೆ ಈ ಚಕ್ರ ಏನಾಗುತ್ತೆ ಅಂತಂದರೆ ಪದೇ ಪದೇ ಅಣ್ಣ ತಮ್ಮಂದರಲ್ಲಿ ಜಗಳ ಬರ್ತಾ ಇರೋದು, ಇದೆಲ್ಲ ಯಾವುದರಿಂದ, ಆಸ್ತಿ ವಿಚಾರಕ್ಕೆ ಜಗಳ ಮಾಡೋದು, ಇಲ್ಲ ಚಿಕ್ಕ ಪುಟ್ಟ ವಿಚಾರಕ್ಕೆ ಮನಸ್ತಾಪಗಳನ್ನು ಮಾಡಿಕೊಂಡು ಅಣ್ಣ ತಮ್ಮಂದರು ಅಥವಾ ಅಕ್ಕ ತಂಗಿಯರು ಎಲ್ಲ ಜಗಳ ಮಾಡ್ಕೊಂಡಿರೋದು, ಇಲ್ಲ ತಾಯಿಯ ಮೇಲೆ ಕೂಗಾಡೋದು ಅಥವಾ ತಾಯಿ ಮಕ್ಕಳ ಮೇಲೆ ಕೂಗಾಡೋದು. ಏನಕ್ಕೆ ಇದೆಲ್ಲ ಆಗ್ತಾ ಇರುತ್ತೆ ಅಂದರೆ ಅವರ ಚಕ್ರ ಬ್ಲಾಕೇಜಸ್ ಇರುತ್ತೆ. ಓಕೆನಾ, ಎಲ್ಲರ ಮನೆಯಲ್ಲೂ ತಾಯಿ ಏನು ಮಾಡ್ತಾ ಇರ್ತಾಳೆ, ಮಕ್ಕಳ ಮೇಲೆ ರೇಗಾಡ್ತಾ ಇರ್ತಾಳೆ. ನೀವು ನೋಡಿ 10ನೇ ಕ್ಲಾಸಿಗಿಂತ ಒಳಗಿರೋಂತಹ ಮಕ್ಕಳು ಅಥವಾ PUC ಓದ್ತಾ ಇದ್ರು ಅಂತ ಅಂದರೂ ಕೂಡ ತಾಯಿ ಮಕ್ಕಳಿಗೆ ತುಂಬ ಕೂಗಾಡೋದು, ಚೀರಾಡೋದು, ಗಲಾಟೆ ಮಾಡೋದು, ಯಾಕೆ ಹಿಂಗೆ ಮಾಡ್ತೀರಾ ಅಂತ ತಲೆ ಚಚ್ಕೊಳ್ಳೋದು, ಇದೆಲ್ಲ ಮಾಡ್ತಾ ಇರ್ತಾಳೆ. ಯಾಕೆ ಅಂದರೆ ಅವಳಿಗೆ ಗೊತ್ತಿರಲ್ಲ, ಅವಳ ಚಕ್ರ ಬ್ಲಾಕ್ ಆಗಿರುತ್ತೆ. ಆ ಚಕ್ರ ಬ್ಲಾಕೇಜಸ್ನ ಅವಳಷ್ಟೇ ಇಟ್ಕೊಳ್ಳಲ್ಲ, ತನ್ನ ಮಗುವಿಗೂ ಸ್ಪ್ರೆಡ್ ಮಾಡ್ತಾಳೆ. ಅವಳಿಗೆ ಗೊತ್ತಿಲ್ಲದಲೇ ಮಗುಗೆ ಸ್ಪ್ರೆಡ್ ಮಾಡ್ತಾಳೆ. ಹೇಗೆ ಅಂದರೆ ತನ್ನ ಮಗು ಮೇಲೆ ಆಟೋಮೆಟಿಕ್ಕಾಗಿ ಅವಳು ಕೂಗಾಡಿದಾಗ ನಾನು ಯಾಕಾದರೂ ಇವರು ಹೊಟ್ಟೆಲಿ ಹುಟ್ಟಿದ್ನು ಅಂತ ಮಕ್ಕಳು ತುಂಬ ಶಾಪ ಆಗ್ತಾರೆ. ನೀವು ಹಾಕಿರ್ತೀರಾ, ಬಟ್ ಗೊತ್ತಿರಲ್ಲ. ಮಕ್ಕಳು ಕೂಡ ನಾನೇನು ಹೇಳಿದ್ದು ನೀನು ನನ್ನನ್ನು ಹುಟ್ಟಿಸ್ಕೊ ಅಂತ ಎಲ್ಲ ದೊಡ್ಡ ಮಾತಾಡೋಂತಹ ಸ್ಥಿತಿಗೂ ಮಕ್ಕಳುಗಳು ತಲುಪಿಬಿಡ್ತಾರೆ. ಓಕೆನಾ, ಈ ಥರ ಟಾರ್ಚರ್ ಥರ ಅನುಭವಿಸ್ಬಿಟ್ಟು ನಾನು ಹುಟ್ಟಲೇಬಾರ್ದಿತ್ತು ಅನ್ನೋ ರೀತಿಲೂ ಕೂಡ ಮಕ್ಕಳುಗಳು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರದ್ದು ಆಟೋಮೆಟಿಕ್ಲಿ ಏನಾಗುತ್ತೆ, ತಾಯಿ ಚಕ್ರ ಬ್ಲಾಕ್ ಆಗಿರೋದ್ರಿಂದ ಭೌತಿಕವಾಗಿ ಒಕ್ಕಳು ಬಳ್ಳಿ ಕಟ್ ಮಾಡಿರ್ತಾರೆ, ಬಟ್ ಮಾನಸಿಕವಾಗಿ ಅಥವಾ ಎಮೋಷ್ನಲಿ ತಾಯಿಗೆ ಏನಾದರೂ ಆಯಿತು ಅಂದರೆ ಮಕ್ಕಳಿಗೆ ನೋವಾಗುತ್ತೆ, ಮಕ್ಕಳಿಗೆ ಏನಾದರೂ ಆಯಿತು ಅಂದರೆ ತಾಯಿಗೆ ನೋವಾಗುತ್ತೆ. ಯಾಕೆ ಈ ಥರ ಇದೆ ಅಂದರೆ ಎಮೋಷ್ನಲಿ ನಾವು ಇನ್ನೂ ಕನೆಕ್ಟ್ ಇರ್ತೀವಿ. ಎಮೋಷ್ನಲಿ ಕನೆಕ್ಟೆಡ್ ಇದ್ದಂತಹ ಟೈಮಲ್ಲಿ ನಾವು ಯಾರಿಗೇನೇ ಆದ್ರೂ ನೋವು ಅನ್ಭವಿಸ್ತೀವಿ, ಬಟ್ ಆದ್ರೂ ಅವ್ರಿಗೆ ಗೊತ್ತಿಲ್ಲದೇ ಮಕ್ಕಳ ಚಕ್ರನೂ ಕೂಡ ಹಾಳು ಮಾಡ್ತಾ ಇರ್ತಾರೆ. ಓಕೆನಾ, ಇದು ಮಣಿಪುರ ಚಕ್ರ. ಅದಾದಮೇಲೆ ಬರೋದು ನಮ್ಮ ಹೃದಯ ಭಾಗದಲ್ಲಿ ಬರುವಂತಹ ಚಕ್ರವನ್ನು ನಾವು ಹಾರ್ಟ್ ಚಕ್ರ ಅಂತ ಹೇಳಿ ಕರಿತೀವಿ, ಅನಾಹತ ಚಕ್ರ ಅಂತ ಹೇಳಿ ಈ ಚಕ್ರದಲ್ಲಿ ಪ್ರೀತಿಗೆ ಸಂಬಂಧಪಟ್ಟ ಹಾಗೆ, ಆಮೇಲೆ ಕರುಣೆ, ಆತ್ಮವಿಶ್ವಾಸ, ಇದೆಲ್ಲ ಯಾವುದ್ರಲ್ಲಿ ಬರುತ್ತೆ ಅಂತಂದರೆ ಅನಾಹತ ಚಕ್ರದಲ್ಲಿ ಬರುತ್ತೆ. ನೀವು ಯಾರನ್ನೇ ಒಬ್ಬರನ್ನ ಪ್ರೀತಿಸ್ಬೇಕಾಗಲಿ ಅಥವಾ ಪ್ರಾಣಿ ಪ್ರೀತಿಸ್ಬೇಕಾಗಲಿ ಅಥವಾ ನಿಮ್ಮ ಕೆಲಸವನ್ನು ಪ್ರೀತಿಸ್ಬೇಕಾಗಲಿ ಎಲ್ಲ ಬೇಡ, ನಿಮ್ಮನ್ನು ನೀವು ಪ್ರೀತಿಸ್ಬೇಕು ಅಂದರೂ ನಿಮ್ಮ ಅನಾಹತ ಚಕ್ರ ಏನಾಗಿರಬೇಕು, ಆ್ಯಕ್ಟಿವ್ ಇರಬೇಕು. ಆಗ ಮಾತ್ರ ನಿಮ್ಮಲ್ಲಿ ಕರುಣೆ, ಪ್ರೀತಿ, ಈ ಥರದ್ದೆಲ್ಲ ವಿಷಯಗಳು ತುಂಬ ಅಂದರೆ ಸೂಕ್ಷ್ಮವಾಗಿ ತುಂಬ ಚೆನ್ನಾಗಿ ನಡೆಯೋದಕ್ಕೆ ಸ್ಟಾರ್ಟ್ ಆಗ್ತವೆ. ಅದಾದ ನಂತರ ಬರುವಂತಹ ಚಕ್ರ ಯಾವುದು ಅಂತಂದರೆ ವಿಶುದ್ಧಿ ಚಕ್ರ. ವಿಶುದ್ಧಿ ಚಕ್ರ ಏನು ಮಾಡುತ್ತೆ ಅಂದರೆ ನಮಗೆ ಯಾರ ಹತ್ರನಾದರೂ ಮಾತಾಡ್ತಾ ಇರುವಾಗ ಮಾತಾಡೋಂತಹ ಫ್ಲೋನ ಅಥವಾ ನನಗೆ ಮುಜುಗರ ಆಗದೆ ಇರೋ ಥರ, ನಮಗೆ ಅನ್ಕಂಫರ್ಟಬಲ್ ಇಲ್ಲದೆ ಯಾರು ಫ್ಲೋಯೆಂಟಾಗಿ ಮಾತಾಡ್ತಾರಲ್ವ ಅವರ ಚಕ್ರ ಆ್ಯಕ್ಟಿವ್ ಆಗಿರುತ್ತೆ. ಯಾರು ಮುಜುಗರದಿಂದ ಅಥವಾ ಯಾರ ಹತ್ರನೂ ಮಾತಾಡೋಕ್ಕಾಗದೇ ಇರೋ ಥರ, ಸ್ಟೇಜ್ ಫಿಯರಿಂದ ಈ ಥರ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇರ್ತಾರಲ್ಲ ಅವರಿಗೆಲ್ಲ ವಿಶುದ್ಧಿ ಚಕ್ರ ಬ್ಲಾಕ್ ಇರುತ್ತೆ. ಓಕೆನಾ, ಈ ವಿಶುದ್ಧಿ ಚಕ್ರ ಬ್ಲಾಕೇಜಸ್ನಿಂದ ಕಾಯಿಲೆಗಳು ಬರೋಂತಹ ಕಾಯಿಲೆಗಳು ಯಾವುದು ಅಂದರೆ ಹಾರ್ಟ್ ಚಕ್ರದಲ್ಲಿ ಬರೋವಂಥ ಕಾಯಿಲೆಗಳು, ಹಾರ್ಟ್ ಅಟ್ಯಾಕು, ಈ ಥರ ಹಾರ್ಟಲ್ಲಿ ಹೋಲ್ ಇರೋವಂತಹದ್ದು, ಅಥವಾ ಅಸ್ತಮ, ಉಸಿರಾಟದ ತೊಂದರೆಗಳು, ಅಥವಾ ಒಂದೇ ಸರಿಗೆ ಪದೇ ಬ್ರೀತಿಂಗು ಪ್ರಾಬ್ಲಮ್ಸ್ ಬರ್ತಾ ಇರೋದು, ಅಥವಾ ಅದಕ್ಕೆ ಸಂಬಂಧಪಟ್ಟಂಗೆ ಅಲರ್ಜಿಗಳು, ಡಸ್ಟ್ ಅಲರ್ಜೀಸ್ ಥರ ಬರೋದು, ಅದೆಲ್ಲ ನಮ್ಮ ಅನಾಹತ ಚಕ್ರದಲ್ಲಿ ಬರುತ್ತೆ. ವಿಶುದ್ಧಿ ಚಕ್ರದಲ್ಲಿ ಥೈರಾಯ್ಡ್ಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು, ಆಮೇಲೆ ಗಂಟಲಲ್ಲಿ ಗಂಟಿರೋಂತಹ ಕಾಯಿಲೆಗಳು, ಈ ಥರದ್ದೆಲ್ಲ ಯಾವ್ದು ಬರುತ್ತೆ ನಮಗೆ ವಿಶುದ್ಧಿ ಚಕ್ರದಿಂದ ಬರುತ್ತೆ. ಅದಾದ ನಂತರ ನಮಗೆ ಇಲ್ಲಿರೋಂತಹ ಚಕ್ರ ಯಾವುದು ಅಂತಂದರೆ ಆಜ್ಞಾ ಚಕ್ರ. ಆಜ್ಞಾ ಚಕ್ರವನ್ನು ನಾವು ಥರ್ಡ್ ಐ ಅಂತ ಹೇಳಿ ಕರಿತೀವಿ. ಆಜ್ಞಾ ಚಕ್ರ ಏನು ಮಾಡುತ್ತೆ ಅಂದರೆ ನಮಗೆ ಗೊತ್ತಿರಲ್ಲ ಏನೇನೋ ಅನ್ಕೋತಾ ಇರ್ತೀವಿ.
ನಮಗೆ ಗೊತ್ತಿರಲ್ಲ ಯೂಶ್ವಲಿ ನಾವೇನು ಮಾಡ್ತಾಯಿದ್ದೀವಿ. ಕೆಲವೊಂದು ಸರಿ ನಮ್ಗೆ ಕನ್ಫ್ಯೂಷನ್ಸ್ ಆಗ್ತಾ ಇರುತ್ತೆ. ಆಮೇಲೆ ಯಾರು ನಮಗೆ ಮೋಸ ಮಾಡ್ತಾರೆ ಅಂತ ಗೊತ್ತಾಗ್ತಾ ಇರಲ್ಲ, ಯಾರು ನಮ್ಮ ಜೊತೆ ಚೆನ್ನಾಗಿರ್ತಾರೆ ಅಂತ ನಮಗೆ ಗೊತ್ತಾಗ್ತಾ ಇರಲ್ಲ. ಬ್ಲೈಂಡಾಗಿ ಅವ್ರನ್ನ ನಂಬ್ತಾ ಇರ್ತೀವಿ. ಈ ಥರದ್ದೆಲ್ಲ ಕನ್ಫ್ಯೂಷನ್ಗಳನ್ನ ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಅನ್ನೋ ಕನ್ಫ್ಯೂಷನ್ಸ್ ಇರುತ್ತೆ. ಈ ಥರದ ಆಮೇಲೆ ಯಾವುದೇ ವಿಚಾರ ಈ ಕೆಲಸ ಮಾಡಲಾ ಈ ಕೆಲಸ ಮಾಡೋದು ಬೇಡವಾ ಅಂತ ಹೇಳಿ ವಿಷಯಗಳಲ್ಲಿ ಕ್ಲಾರಿಟಿ ಇರಲ್ವಲ್ಲ. ಆ ಚಕ್ರ ಬ್ಲಾಕ್ ಇತ್ತು ಅಂತಂದರೆ ವಿಷಯಗಳಲ್ಲಿ ನಮಗೆ ಕ್ಲಾರಿಟಿ ಸಿಗೋದಿಲ್ಲ. ಬಟ್ ಅದು ಕ್ಲಾರಿಟಿ ಬರ್ತಾ ಹೋದ ಹಾಗೆ ನಿಮಗೆ ಆಟೋಮೆಟಿಕ್ಲಿ ನಿಮಗೆ ಚಕ್ರ ಆ್ಯಕ್ಟಿವ್ ಆಯಿತು ಅಂತಂದರೆ ಆಟೋಮೆಟಿಕ್ಲಿ ಆ ಥರ ಬ್ಲಾಕೇಜಸ್ ಎಲ್ಲ ರಿಮೂವ್ ಆಗ್ತವೆ. ಇನ್ನೇನಿರೋದು ಸಹಸ್ರಾರ ಚಕ್ರ, ಈ ಸಹಸ್ರ ದಳಗಳ ಚಕ್ರ ಅಂತ ಹೇಳಿ ಕರಿತೀವಿ. ಇದು ಕಮಲದ ಹೂವಿನ ಸಹಸ್ರ ದಳಗಳು ಆ ಚಕ್ರದಲ್ಲಿ ಇದೆ ಅಂತ ಹೇಳಿ. ಈ ಎಲ್ಲ 7 ಚಕ್ರಗಳಿದೆ ಅಲ್ವಾ. ಇವಾಗ ಮತ್ತೆ ಹಿಂದೆ ಹೋಗೋಣ. ಏನು ಅಂದರೆ ಈ ಮೂಲಾಧಾರ ಚಕ್ರದ ಕೆಳಗೆ ಇರುವ ನಾನೇನು ಹೇಳಿದೆ 3.5 ಸುತ್ತು ಇದ್ದಂತಹ ಏನೋ ಒಂದು ಎನರ್ಜಿಯ ವೈರ್ ಅಂತ ಅಂದ್ಕೊಳ್ಳಿ, ಇಲ್ಲ ಹಾವು ಅಂದ್ಕೊಳ್ಳಿ, ಓಕೆನಾ. ಅದು ಈ ಚಕ್ರಗಳೆಲ್ಲ ಹೀಲ್ ಆದಾಗೆ ಅದೇನು ಮಾಡುತ್ತೆ, ಏನು ಮಾಡುತ್ತೆ, ಮೇಲೆ ಬಂದು ಇಲ್ಲಿ ಆಜ್ಞಾ ಚಕ್ರದಿಂದ ಬಂದು ನಮ್ಮ ಸಹಸ್ರಾರಕ್ಕೆ ಬಂದು ನಮಗೆ ಅದು ಕಚ್ಚುತ್ತೆ. ಆವಾಗ ಸಚ್ಚಿದಾನಂದ ಪರಮಾನಂದ ಅಮೃತ ಒಂದು ನಮಗೆ ಚಿಮ್ಮುತ್ತೆ. ಆಗ ನಮಗೆ ಜ್ಞಾನೋದಯವಾಗುತ್ತೆ. ಸೊ ಇದೆಲ್ಲ ನಮಗೆ ಮೂಲದಿಂದ ಬಂದಿರೋವಂತಹದ್ದು. ಅದನ್ನು ಮಾಡಬೇಕು ಅಂದರೆ ಇದು ತುಂಬ ಸಾಧನೆಗಳನ್ನು ಮಾಡಬೇಕು, ಅದಾಗಬೇಕು ಅಂತಂದರೆ. ಬಟ್ ಕುಂಡಲಿನಿ ಜಾಗೃತಿ ಅಂತಂದರೆ ನಾನು ಮಾಡಿಸ್ತಾ ಇರೋದು ಕುಂಡಲಿನಿ ಜಾಗೃತಿ ಏನು ಮಾಡುತ್ತೆ ಅಂದರೆ ನಿಮ್ಮ ಚಕ್ರಗಳನ್ನು ಕ್ಲೆನ್ಸ್ ಮಾಡುತ್ತೆ ಮೊದಲು. ಅದಾದಮೇಲೆ ಏನು ಮಾಡುತ್ತೆ, ಚಕ್ರಗಳ ಕ್ಲೆನ್ಸ್ ಆದ ನಂತರ ಚಕ್ರಗಳಿಗೆ ಸಂಬಂಧಪಟ್ಟ ಚಕ್ರಗಳ ಕ್ಲೆನ್ಸ್ ಆದಮೇಲೆ ಚಕ್ರಗಳದ್ದ ಆ್ಯಕ್ಟಿವಿಟಿ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ರೌಂಡಲ್ಲಿ. ಅದಾದಮೇಲೆ ನಿಮಗೇನಾಗುತ್ತೆ, ಕುಂಡಲಿನಿ ಜಾಗೃತಿ ಆಗುತ್ತೆ. ಆ ಶಕ್ತಿ ಏನಾಗುತ್ತೆ, ನೀವು ಅದನ್ನು ಟಚ್ ಮಾಡಿ, ನೀವು ಮಂತ್ರೋಚ್ಚಾರ ಕೆಲವೊಂದು ಅದರದ್ದೇ ಆದ ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ ಪ್ರಕಾರನೇ ನೀವೇನು ಮಾಡಬೇಕು, ಅದನ್ನು ಆ ಎನರ್ಜಿಯನ್ನು ಟಚ್ ಮಾಡಿದರೆ ಆವಾಗ ಅದು ಎದ್ಬಿಟ್ಟು ಏನಾಗುತ್ತೆ, ನಮಗೆ ಓಂಕಾರ ಮೀನ್ಸ್ ನರನಿಂದ ನಾರಾಯಣನಾಗುವ ಅಂದರೆ ಮೇಲಿನ ಭಾಗಕ್ಕೆ ಫ್ಲೋ ಆಗುತ್ತೆ. ಆ ಎನರ್ಜಿ ಏನಾಗುತ್ತೆ ಮೇಲಿನ ಭಾಗಕ್ಕೆ ಫ್ಲೋ ಆಗುತ್ತೆ. ಆ ಮೇಲಿನ ಭಾಗಕ್ಕೆ ಫ್ಲೋ ಆದಾಗ ಏನೇನು ತೊಂದರೆಗಳೆಲ್ಲ ಕಮ್ಮಿ ಆಗುತ್ತೆ ನೋಡಿ. ಕುಂಡಲಿನಿ ಅಂದರೆ ಏನು ಅಂತ ಹೇಳಿ ತಿಳ್ಕೊಂಡ್ರಿ. ಇವಾಗ ಆ ಶಕ್ತಿಯಿಂದ ಏನಾಗುತ್ತೆ ಅಂತಂದರೆ ನಮ್ಮ ದೇಹದಲ್ಲಿ ಆ ಶಕ್ತಿಯ ಜಾಗೃತಿ ಆಗುತ್ತೆ. ಮೊದಲು ನಿಮಗೆ ಭಯ ಕಮ್ಮಿ ಆಗುತ್ತೆ, ಓಕೆನಾ. ನಿಮಗೆ ಭಯ ಕಮ್ಮಿ ಆಗುತ್ತೆ. ಚಿಕ್ಕ ಚಿಕ್ಕ ವಿಷಯಗಳನ್ನು ಖುಷಿಯಿಂದ ಅನುಭವಿಸ್ತೀರಾ ನೋಡಿ. ನಾವೆಷ್ಟೋ ಮರ್ತೋಗ್ಬಿಟ್ಟಿದ್ದೀವಿ. ಚಿಟ್ಟೆ ಹಾರೋದನ್ನು ನಾವು ನೋಡಿದ್ರೆ ಖುಷಿ ಪಡಬೇಕು ಅನ್ನೋದನ್ನೇ ಮರ್ತುಬಿಟ್ಟಿದ್ದೀವಿ ಅಲ್ವಾ. ಒಂದು ಚಿಕ್ಕ ಮಕ್ಕಳನ್ನ ಸ್ಮೈಲ್ ಕೊಡ್ತಾ ಇರೋ ಮಗುನ ಮುದ್ದಾಡಬೇಕು ಅನ್ನೋದನ್ನು ಕೂಡ ಮರಿತಾ ಇದ್ದೀವಿ ನಾವು. ಬರೀ ಮೊಬೈಲಲ್ಲೇ ಸ್ಕ್ರೋಲ್ ಮಾಡ್ಕೊತಾನೆ ಇದ್ದೀವಿ ನಾವು ಇವಾಗ. ಬಟ್ ಅದನ್ನೆಲ್ಲ ನಮಗೆ ಮತ್ತೆ ನೇಚರ್ ಕಡೆಗೆ ಹೋಗ್ತೀವಿ. ಒಂದು ಹೂ ನೋಡಿದ್ರೆ ಖುಷಿ ಪಡ್ತೀವಿ, ಸ್ಮೈಲ್ ಮಾಡ್ತೀವಿ. ಈ ಥರ ಚಿಕ್ಕ ಚಿಕ್ಕ ವಿಷಯಗಳನ್ನು ನಾವು ನಮ್ಮ ಎಂಜಾಯ್ ಮಾಡೋದನ್ನು, ನಮಗೆ ಸಂತೋಷ ಕೊಡೋದನ್ನು ನಾವು ಅನುಭವಿಸೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದ್ರ ಜೊತೆಗೆ ಮನಸ್ಸಿಗೆ ನಿಮಗೆ ಯಾರನ್ನೇ ನೋಡಿದ್ರು ನಿಮ್ಮ ಮೇಲೆ ಕೋಪ ಮಾಡಿಕೊಂಡ್ರು ಅಥವಾ ಸಿಟ್ಟು ಮಾಡಿಕೊಂಡ್ರು, ಅವ್ರು ಏನೋ ನಿಮಗೆ ಮೋಸ ಮಾಡಿದರು, ಅವ್ರನ್ನ ಯಾರನ್ನೇ ನೋಡಿದ್ರು ನಿಮಗೆ ಮೊದಲು ಏನು ಬರುತ್ತೆ ಅಂದರೆ ಕ್ಷಮಾಭಾವವನ್ನು ನಾವು ಯಾವಾಗ ಅನುಭವಿಸ್ತೀವೋ ಅವತ್ತಿನಿಂದನೇ ನಮಗೆ ಸಕ್ಸಸ್ ಸ್ಟಾರ್ಟ್ ಆಗುತ್ತೆ. ನೀವು ನೋಡಿ ಬೇಕಿದ್ರೆ ಯಾರೆಲ್ಲ ಇವತ್ತಿನ ಸಕ್ಸಸ್ ವ್ಯಕ್ತಿಗಳಿದಾರಲ್ವ, ಆ ವ್ಯಕ್ತಿಗಳು ತುಂಬ ಸಿಂಪ್ಲಿಸಿಟಿಯಾಗಿರ್ತಾರೆ, ಜೊತೆಗೆ ತುಂಬ ಸಿಂಪಲ್ ಆಗಿರ್ತಾರೆ, ಓಕೆನಾ. ಯಾವುದೇ ಒಂದು ನಿರ್ಧಾರ ಆಗಲಿ ಅದರಲ್ಲಿ ನಿಮಗೆ ಕ್ಲಾರಿಟಿ ಸಿಗುತ್ತೆ, ಓಕೆನಾ. ನಿರ್ಧಾರಗಳನ್ನು ತಗೊಳ್ಳೋದ್ರಲ್ಲಿ ಕ್ಲಾರಿಟಿ ಬರುತ್ತೆ. ಹೆಲ್ತು, ಬ್ರೈನು ತುಂಬ ಕೂಲಾಗಿರುತ್ತೆ, ಸ್ಟ್ರೆಸ್ ಇಲ್ಲದೆ ಇರುತ್ತೆ. ಎಲ್ಲ ಚಿಕ್ಕ ಚಿಕ್ಕ ವಿಚಾರಗಳನ್ನು, ಚಿಕ್ಕ ಚಿಕ್ಕ ಘಟನೆಗಳನ್ನು ನಮ್ಮ ತಲೆಯಲ್ಲಿ ತುಂಬ್ಕೊಳ್ತಾ ಇರ್ತೀವಲ್ವ, ಆ ತುಂಬ್ಕೊಳ್ಳೋ ಅಂತಹ ಕೆಲಸದಿಂದ ನಾವೇನಾಗ್ತೀವಿ, ಚಿಕ್ಕ ಚಿಕ್ಕ ವಿಚಾರಕ್ಕೆ ನೆಗೆಟಿವ್ ಥಾಟ್ಸ್ಗಳಿಂದ, ನೆಗೆಟಿವ್ ವ್ಯಕ್ತಿಗಳನ್ನು ಅಥವಾ ನೆಗೆಟಿವ್ ಥಾಟ್ಸ್ಗಳನ್ನು ಏನು ಮಾಡ್ತೀವಿ ನಾವು ತೆಗೆದು ಹಾಕೋದಕ್ಕೆ ಪ್ರಾರಂಭ ಮಾಡ್ತೀವಿ. ಹಾಗೆ ನಿರ್ಧಾರಗಳಲ್ಲಿ ಏನಿರುತ್ತೆ, ಸ್ಪಷ್ಟತೆ ಇರುತ್ತೆ. ನಿರ್ಧಾರಗಳಲ್ಲಿ ನಾವು ಸ್ಪಷ್ಟವಾಗಿರೋದನ್ನು ಕಲ್ತ್ಕೊಳ್ತೀವಿ. ಹಾಗೆ ಶಕ್ತಿಯನ್ನು, ನಮ್ಮಲ್ಲಿರುವಂತಹ ತಿಳುವಳಿಕೆಯ ಶಕ್ತಿಯನ್ನು ಏನು ಮಾಡುತ್ತೆ,
ಎಕ್ಸ್ಪ್ಲೋರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಾನು ಇಷ್ಟು ದಿನ ಇದನ್ನು ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದೆ, ಚೇಂಜ್ ಮಾಡೋಕ್ಕಾಗಿಲ್ಲ, ಇವತ್ತು ಮಾಡ್ತೀನಿ. ಇಷ್ಟು ದಿನ ಇದನ್ನು ಮಾಡಬೇಕು ಅಂದ್ಕೊಂಡಿದ್ದೆ, ಆವಾಗ ಮಾಡ್ತೀನಿ, ಇವಾಗ ಮಾಡ್ತೀನಿ, ಮುಂದೆ ಮಾಡ್ತೀನಿ, ಮತ್ತೊಮ್ಮೆ ಮಾಡ್ತೀನಿ ಅಂತ ಹೇಳಿ ಮುಂದೆ ತಳ್ತಾ ಇದ್ದೆ. ಬಟ್ ಇನ್ಮೇಲೆ ಇದನ್ನು ಮಾಡ್ತೀನಿ ಅಂತ ಅದ್ರ ಮೇಲೆ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಹಾಗೆ ಆಧ್ಯಾತ್ಮಿಕ ನೆಲೆಯನ್ನು, ಅಂದರೆ ನಮ್ಮ ದೇಹ ಮತ್ತು ಆತ್ಮ ಮತ್ತು ಮನಸ್ಸು ಒಂದೇ ಅಲೈನ್ ಮಾಡೋದ್ರಿಂದ, ಅಂದರೆ ಈ ಚಕ್ರಗಳು ಆ್ಯಕ್ಟಿವ್ ಆಗಿ ಅದೇನಾಗುತ್ತೆ, ನಮ್ಮ ಸಹಸ್ರಾರ ತನಕ ತಲುಪಿದಾಗ ಒಂದೇ ಆತ್ಮ ಮತ್ತು ದೇಹ ಮತ್ತು ನಮ್ಮ ಮನಸ್ಸು ಮೂರು ಅಲೈನ್ ಆಗಿ ಏನಾಗುತ್ತೆ, ನಮ್ಮ ಶಕ್ತಿಯ ಕೇಂದ್ರ ಏನಿದೆಯಲ್ಲ ಅದು ಜಾಗೃತವಾಗಿ ನಾವು ಯಾವ ಕಡೆ ಫೋಕಸ್ ಮಾಡಬೇಕು, ನಾವು ಯಾವ ಕಡೆ ನಮ್ಮ ಎನರ್ಜಿಯನ್ನು ಹಾಕಬೇಕು, ನಾನು ಯಾವ ದಿಕ್ಕಲ್ಲಿ ಹೋದರೆ ನಾನು ನನ್ನ ಸಕ್ಸಸ್ ಕಡೆಗೆ ಹೋಗ್ತೀನಿ, ನಾನು ಆ ಕಡೆ ಈ ಕಡೆ ಬರೋವಂತಹ ಕೆಲವೊಂದು ನೆಗೆಟಿವು ಅಥವಾ ಕೆಲವೊಂದು ಲೂಪ್ಗಳನ್ನು ನೋಡದೆ ನಾವು ಸಕ್ಸಸ್ ಕಡೆಗೇ ಫೋಕಸ್ ಮಾಡೋದಂದರೆ, ನಿಮ್ಮ ಒಂದು ವಿಷಯದ ಕಡೆ ನೀವು ಎಲ್ಲಿ ಹೋಗಿ ತಲುಪಬೇಕೋ ಅದ್ರ ಕಡೆನೇ ಫೋಕಸ್ ಮಾಡ್ತಿದ್ದೀರಾ. ಫೋಕಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದ್ರಿಂದ ನಿಮಗೆ ಆದಷ್ಟು ಬೇಗ ಸಕ್ಸಸ್ ಸಿಗುತ್ತೆ. ಇದೆಲ್ಲ ಚಕ್ರಗಳನ್ನು ಹೀಲ್ ಮಾಡ್ಕೊಳ್ಳೋದ್ರಿಂದ ಫೋಕಸ್ ಬರುತ್ತೆ, ಮೇಯ್ನ್ ಫೋಕಸ್ ಬರುತ್ತೆ ನಿಮಗೆ. ಈಗ ನೋಡಿ, ನಾವು ಯಾರೋ ಒಬ್ಬರು ಏನೋ ಅಂದರು ಅಂತಂದರೆ 2 ರಿಂದ 3 ದಿನ ಅವ್ರು ಅಂದಿದ್ದನ್ನೇ ನೆನಪು ಮಾಡ್ಕೊತಾ ಇರ್ತೀವಿ. ಗೊತ್ತಾಗ್ತಿದೆಯಾ? ನೀವು ಅನುಭವಿಸಿರ್ತೀರ, ನನಗೆ ಈ ಥರ ಮಾಡಿದ್ರಲ್ಲ, ಅಥವಾ ಯಾವುದೋ ಒಂದು ವ್ಯಕ್ತಿ ನಿಮಗೆ ಗೊತ್ತಿಲ್ಲದೆ ಮೋಸ ಮಾಡಿದ್ರು ಅಂತಂದರೆ ನೀವೇನು ಮಾಡ್ತೀರಾ, ಅಯ್ಯೋ ನಾನು ಏನು ಯಾರಿಗೂ ಈ ಥರ ಮೋಸ ಮಾಡಿಲ್ಲ, ನನಗೆ ಈ ಥರ ಮೋಸ ಮಾಡಿದ್ರಲ್ಲ, ಅವ್ರು ಹಂಗಾಗ್ತಾರ, ನನಗೆ ಯಾಕೆ ಈ ಥರ ಮೋಸ ಮಾಡಿದ್ರು, ಅವ್ರು ನನ್ನನ್ನು ಮರೆತು ತುಂಬ ಚೆನ್ನಾಗಿದ್ದಾರೆ, ನಾನು ಯಾಕೆ ಹಿಂಗೆ ಇರೋಕ್ಕಾಗ್ತಾಯಿಲ್ಲ, ಈ ಥರದ್ದೆಲ್ಲ ನಿಮ್ಮ ಏನು ಫೀಲಿಂಗ್ಸ್ ಇರುತ್ತಲ್ವ, ಅದರಿಂದ ಎಲ್ಲ ನೀವು ಏನಾಗ್ತೀರಾ, ಹೊರಗೆ ಬರ್ತಾ ಹೋಗ್ತೀರಾ. ಸೊ ಈ ರೀತಿಯ ಏನು ಚಕ್ರ ಬ್ಯಾಲೆನ್ಸಿಂಗಲ್ಲಿ ನೀವು ಮಾಡ್ಕೋತೀರಲ್ವ, ಅದ್ರ ಜೊತೆ ಕುಂಡಲಿನಿ ಕೂಡ ನೀವು ಎಷ್ಟೆಲ್ಲ ಪ್ರಯತ್ನ ಪಡ್ತಿದ್ದೀರಲ್ವ, ಕುಂಡಲಿನಿ ಜಾಗೃತಿ ಏನಿದೆಯಾ, ಕುಂಡಲಿನಿ ಜಾಗೃತಿಯ ಕೇಂದ್ರದಿಂದ ನಮ್ಮ ಪೂರ್ವ ಜನ್ಮದ ಕರ್ಮದಿಂದ ಈಗಿನ ದಿನದ ಸ್ಟ್ರೆಸ್ ಲೆವೆಲ್ ಏನಿದೆಯಲ್ಲ, ಆ ಸ್ಟ್ರೆಸ್ ಲೆವೆಲ್ನ 0 ಲೆವೆಲಿಗೆ ತೊಗೊಂಬರೋ ಕೆಪಾಸಿಟಿ ನಮ್ಮ ಕುಂಡಲಿನಿ ಶಕ್ತಿಗೆ ಇದೆ. ಹೇಳಿ ನಿಮ್ಮ ಗುರಿ ಮುಟ್ಟುವವರೆಗೆ ನಿಲ್ಲದಿರಿ ಅಂತ ವಿವೇಕಾನಂದರು ಹೇಳಿದ್ರು. ಯಾಕೆ ಬಿದ್ದಿದ್ದೀರಾ, ಸತ್ತು ಬಿದ್ದೋರ ಥರ ಯಾಕೆ ಬಿದ್ದಿದ್ದೀರಾ, ಎದ್ದೇಳಿ ನಿಮ್ಮ ಗುರಿ ಮುಟ್ಟುವವರೆಗೆ ನಿಲ್ಲದಿರಿ ಅಂತ ಹೇಳಿ. ಆದರೆ ಅವ್ರು ಹೇಳಿದ್ದನ್ನ ಮಾತು ನನಗೆ ನಿಜವಾಗ್ಲೂ 35 ವರ್ಷ ಆಗೋ ತನಕ ಗೊತ್ತಾಗಲಿಲ್ಲ. ನಾನೇನು ಅಂದ್ಕೊಂಡೆ, ಗುರಿ ಮುಟ್ಟುವವರೆಗೂ ನಿಲ್ಲದಿರಿ ಅಂತ ಹೇಳಿದ್ದಾರೆ, ಸೊ ನಮ್ಮದೊಂದು ಗುರಿ ಇರುತ್ತಲ್ವ, ಅದು ಸಿಕ್ಕ ಮೇಲೆ ನಾವು ನಿಲ್ತೀವಿ ಅಂತ ಅಂದ್ಕೊಂಡಿದ್ದೆ. ಬಟ್ ಆದರೆ ಅವ್ರು ಹೇಳಿರೋದು ಆ ಥರ ಅಲ್ಲ. ನಮಗೇ ಗೊತ್ತಿಲ್ಲದಾಗೆ ಇರೋಂತಹ ಒಂದು ಎನರ್ಜಿಯನ್ನು ಎಬ್ಬಿಸಿ, ನಿಮಗೆ ಗೊತ್ತಿಲ್ಲದೆ ಇರೋ ಎನರ್ಜಿಯನ್ನು ಎಬ್ಬಿಸಿ, ಆ ಎನರ್ಜಿ ಏನಾಗುತ್ತೆ, ನಿಮ್ಮನ್ನು ಗುರಿ ಮುಟ್ಟಿಸುತ್ತೆ ಅಂತ ಹೇಳಿದ್ದಾರೆ ಅನ್ನೋದು ನನಗೆ ಈಗೀಗ ಗೊತ್ತಾಗ್ತಾ ಇದೆ. ಓಕೆನಾ? ತುಂಬ ಜನಕ್ಕೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಆದರೆ ಚಕ್ರ ಬ್ಯಾಲೆನ್ಸಿಂಗ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ನೀವೇನೇನು ಪ್ರೀತಿ, ವಿಶ್ವಾಸ, ನಂಬಿಕೆ, ಹಣ, ಸಂಪತ್ತು, ಆಮೇಲೆ ನಿಮ್ಮ ಆಧ್ಯಾತ್ಮಿಕ ನೆಲೆ, ಅಂದರೆ ಮೀನ್ಸ್ ಆಧ್ಯಾತ್ಮಿಕವಾಗಿ ನೀವು ತುಂಬ ವ್ರತಗಳು ಮಾಡ್ತಾಯಿರ್ತೀರ, ಪೂಜೆಗಳನ್ನು ಮಾಡ್ತಾಯಿರ್ತೀರ, ನಿಮಗೇನೋ ಒಂದು ಸಕ್ಸಸ್ ಬೇಕಾಗಿರುತ್ತೆ, ಅದರಿಂದ ಒಂದು ಏನೋ ಶಾಂತಿ ಸಿಗ್ತಾ ಇರುತ್ತೆ ಮನಸ್ಸಿಗೆ. ಆ ಥರದ್ದು ಕೂಡ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು, ಅದನ್ನು ಕೂಡ ನೀವು ಅನುಭವಿಸ್ಬೋದು. ಸೊ ಇಷ್ಟಂತೂ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ತುಂಬ ಚೆನ್ನಾಗಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೊತೆಗೆ ಯಾರಿಗಾದರೂ ಕ್ಲಾಸ್ ಬೇಕಾಯಿತು ಅಂತಂದರೆ ನನಗೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡ್ಬೋದು. ನಮಸ್ತೆ.